ಸಾಯೋ ಮುನ್ನ ಎಲ್ಲ ಆಸ್ತಿ ಮಕ್ಕಳ ಹೆಸರಿಗೆ. ಹೆಂಡತಿ ಬಗ್ಗೆ ಉಲ್ಲೇಖ ಮಾಡದ ಗಂಡ, ಎಲ್ಲರೂ ಶಾಕ್. ಕಣ್ಣೀರಿನಲ್ಲಿ ಹೆಂಡತಿ. ಪ್ರತೀಕ್ ಯಾದವ್ ಅವರ ಮರಣದ ನಂತರ ಯಾದವ್ ಕುಟುಂಬದ ಸುತ್ತ ಮಹತ್ವದ ಮತ್ತು ಆಘಾತಕಾರಿ ಚರ್ಚೆ ನಡೀತಾ ಇದೆ. ಪ್ರತೀಕ್ ಯಾದವ್ ಈಗಾಗಲೇ ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೆ ತಮ್ಮ ಸಂಪೂರ್ಣ ಆಸ್ತಿಯನ್ನು ನೀಡುವ ವಿಲ್ಲನ್ನು ಸಿದ್ಧಪಡಿಸಿದ್ದಾರೆ ಅಂತ ವರದಿಯಾಗಿದೆ. ಅತ್ಯಂತ ಆಘಾತಕಾರಿ ಸಂಗತಿ ಎಂದರೆ, ಈ ಆಪಾದಿತ ವಿಲ್ನಲ್ಲಿ ಅವರ ಪತ್ನಿ ಅಪರ್ಣಾ ಯಾದವ್ ಅವರಿಗೆ ಯಾವುದೇ ಆಸ್ತಿಯನ್ನು ಉಲ್ಲೇಖಿಸಲಾಗಿಲ್ಲ. ಅದಕ್ಕಾಗಿಯೇ ಈ ಸುದ್ದಿ ರಾಜಕೀಯ ವಲಯಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೊಸ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಪ್ರತೀಕ್ ಯಾದವ್ ಅವರು ಇಂತಹ ಕಠಿಣ ನಿರ್ಧಾರಕ್ಕೆ ಕಾರಣವಾದಂತಹ ಸಂದರ್ಭಗಳನ್ನು ಜನರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಈ ಆಪಾದಿತ ವಿಲ್ನಲ್ಲಿ ಹೆಣ್ಮಕ್ಕಳ ವಯಸ್ಸಿನ ಬಗ್ಗೆ ಷರತ್ತುಗಳಿವೆ. ಅವರು ನಿರ್ದಿಷ್ಟ ವಯಸ್ಸಿನ ನಂತರ ಮಾತ್ರ ಆಸ್ತಿಯನ್ನು ಮಾರಾಟ ಮಾಡಬಹುದು ಅಥವಾ ಅದರ ಸಂಪೂರ್ಣ ಹಕ್ಕುಗಳನ್ನು ಪಡೆಯಬಹುದು ಅಂತ ಹೇಳಲಾಗಿದೆ. ಮೂಲಗಳ ಪ್ರಕಾರ ಪ್ರತೀಕ್ ಯಾದವ್ ಅವರ ವಿಲ್ನಲ್ಲಿ ಅವರ ಇಬ್ಬರು ಹೆಣ್ಣು ಮಕ್ಕಳು ತಮ್ಮ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಇದಲ್ಲದೆ ಇದು ಒಂದು ಪ್ರಮುಖ ಷರತ್ತನ್ನು ಒಳಗೊಂಡಿದೆ ಅಂತ ಹೇಳಲಾಗಿದೆ. ಹಿರಿಯ ಮಗಳು 25ರಿಂದ 27 ವರ್ಷ ವಯಸ್ಸನ್ನು ತಲುಪಿದ ನಂತರ ಮಾತ್ರ ಆಸ್ತಿಯನ್ನು ಮಾರಾಟ ಮಾಡುವ ಅಥವಾ ಬಳಸುವ ಹಕ್ಕನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗಿದೆ. ಅಲ್ಲಿಯವರೆಗೆ ಆಸ್ತಿಯನ್ನು ಬಳಸಬಹುದು, ಆದರೆ ಮಾರಾಟ ಮಾಡಬಾರದು. ಈ ವಿಲ್ ಬಗ್ಗೆ ಸುದ್ದಿ ಬಂದ ನಂತರ ರಾಜಕೀಯ ವಲಯಗಳಿಂದ ಸಾಮಾಜಿಕ ಮಾಧ್ಯಮಗಳವರೆಗೆ ಚರ್ಚೆಗಳು ತೀವ್ರಗೊಂಡಿದೆ. ಪ್ರತೀಕ್ ಯಾದವ್ ಈ ವಿಲ್ಲನ್ನು ಮುಂಚಿತವಾಗಿ ಏಕೆ ಸಿದ್ಧಪಡಿಸಿದರು ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ. ಅವರು ಏನಾದರೂ ಅಹಿತಕರ ಘಟನೆಯ ಬಗ್ಗೆ ಆತಂಕಗೊಂಡಿದ್ದರಾ ಅಥವಾ ಕೌಟುಂಬಿಕ ಸಂದರ್ಭಗಳು ಪ್ರೇರಕ ಶಕ್ತಿಯಾಗಿವೆಯೇ? ಪ್ರಸ್ತುತ ಈ ಪ್ರಶ್ನೆಗಳಿಗೆ ಯಾವುದೇ ಅಧಿಕೃತ ಉತ್ತರಗಳನ್ನು ಒದಗಿಸಲಾಗಿಲ್ಲ, ಆದರೆ ಚರ್ಚೆಗಳು ಮುಂದುವರೆದಿದೆ. ವಾಸ್ತವವಾಗಿ ಈ ವರ್ಷದ ಆರಂಭದಲ್ಲಿ ಪ್ರತೀಕ್ ಯಾದವ್ ಮತ್ತು ಅಪರ್ಣಾ ಯಾದವ್ ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿತ್ತು. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತೀಕ್ ಯಾದವ್ ಮಾಡಿದ ಕೆಲವು ಕಾಮೆಂಟ್ಗಳು ಇಬ್ಬರ ನಡುವಿನ ಬಿರುಕು ಎಂಬ ಊಹಾಪೋಹಗಳಿಗೆ ಕಾರಣವಾಯಿತು. ಅವರು ಒಂದು ಪೋಸ್ಟ್ನಲ್ಲಿ ಅಪರ್ಣಾ ಯಾದವ್ ಅವರನ್ನು ಕುಟುಂಬ ವಿಧ್ವಂಸಕ ಅಂತ ಉಲ್ಲೇಖಿಸಿದ್ದಾರೆ. ಇದು ಸಾಮಾಜಿಕ ಮಾಧ್ಯಮ ಮತ್ತು ರಾಜಕೀಯ ವಲಯಗಳಲ್ಲಿ ತೀವ್ರ ಪ್ರತಿಕ್ರಿಯೆಗಳನ್ನೇ ಹುಟ್ಟುಹಾಕಿತು. ಜನವರಿ ಅಂತ್ಯದಲ್ಲಿ ಪ್ರತೀಕ್ ಯಾದವ್ ವಿಡಿಯೋ ಬಿಡುಗಡೆ ಮಾಡಿ ಇಬ್ಬರ ನಡುವೆ ಸ್ವಲ್ಪ ವಾಗ್ವಾದ ನಡೆದಿದೆ, ಆದರೆ ಈಗ ಎಲ್ಲವೂ ಸಾಮಾನ್ಯವಾಗಿದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆ ಸಾರ್ವಜನಿಕರಿಗೆ ಖಂಡಿತವಾಗಿಯೂ ಸಮಾಧಾನ ತಂದಿತು, ಆದರೆ ಮೂಲಗಳು ಹೇಳುವಂತೆ ಆಂತರಿಕವಾಗಿ ವಿಷಯಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿಲ್ಲ. ಈಗ ಹೇಳಲಾದ ವಿಲ್ ಹೊರಬರುತ್ತಿರುವಾಗ ಅದನ್ನು ಆ ವಿವಾದಕ್ಕೆ ಲಿಂಕ್ ಮಾಡಲಾಗುತ್ತಿದೆ. ಪ್ರತೀಕ್ ಯಾದವ್ ತನ್ನ ಸಂಪೂರ್ಣ ಆಸ್ತಿಯನ್ನು ತನ್ನ ಹೆಣ್ಣು ಮಕ್ಕಳಿಗೆ ವರ್ಗಾಯಿಸಲು ಮತ್ತು ಅವರ ಪತ್ನಿ ಅಪರ್ಣಾ ಯಾದವ್ ಅವರನ್ನು ಉಲ್ಲೇಖಿಸದಿರಲು ಕಾರಣವಾದ ಸಂದರ್ಭಗಳನ್ನು ಜನರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ಕುಟುಂಬ ಇನ್ನೂ ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲವಾದರೂ ಅಥವಾ ವಿಲ್ ಬಗ್ಗೆ ಯಾವುದೇ ಸಾರ್ವಜನಿಕ ದೃಢೀಕರಣವನ್ನು ಮಾಡಿಲ್ಲವಾದರೂ ಮೂಲಗಳು ಬಹಿರಂಗಪಡಿಸಿದ ಈ ಮಾಹಿತಿಯು ಯಾದವ್ ಕುಟುಂಬದಲ್ಲಿ ಮತ್ತು ಉತ್ತರ ಪ್ರದೇಶ ರಾಜಕೀಯದಲ್ಲಿ ಹೊಸ ಚರ್ಚೆಗಳನ್ನೇ ಹುಟ್ಟುಹಾಕಿದೆ.